ಉಡುಪಿ ಜಿಲ್ಲೆಯಾದ್ಯಂತ ಕಂಟಿನ್ಯೂಸ್ ಆಗಿ 10 ದಿವಸಗಳಿಂದ ಮಳೆ ಸುರಿತಾ ಇದೆ. ಕೆಲವು ತಗ್ಗು ಪ್ರದೇಶಗಳಿಗೆ ನೆರೆ ಹಾವಳಿ ಆಗಿದ್ದು ಬಿಟ್ಟರೆ ಇದು ಬೇಸಾಯ ಮಾಡುವಂಥವರಿಗೆ ಕೃಷಿಗೆ ಇದು ವರದಾನ ಆಗಿರುವಂತಹ ಮಳೆ. ಅಡಿಕೆ ಬೆಳೆಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡ್ತದೆ, ಯಾಕಂದರೆ ನಿರಂತರವಾಗಿ 10 ದಿವಸ ಮಳೆ ಬಂದರೆ ಕೊಳೆ ರೋಗ ಆವರಿಸ್ತದೆ ಅನ್ನುವಂಥದ್ದು. ಆದರೆ ಭತ್ತದ ಬೇಸಾಯಕ್ಕೆ ಇದೊಂದು ವರದಾನ. ನಾವು ನೋಡ್ಬೋದು, ಭತ್ತ ನಾಟಿ ಮಾಡಿ ಸುಮಾರು 10-15 ದಿವಸ ಆದಂತಹ ಗದ್ದೆಯಲ್ಲಿ ನಾವಿದ್ದೇವೆ. ಅಂದರೆ ಜೀವ ಕಳೆ ಪಡ್ಕೊಂಡಂತಹ ಗದ್ದೆಗಳಿಗೆ ನೆರೆ ಬಿದ್ದರೂ ಕೂಡ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಅನ್ನುವಂಥದ್ದು ಬೇಸಾಯಗಾರರ ಮಾತು. ಆದರೆ ಸಮಸ್ಯೆ ಆಗಿರುವಂಥದ್ದು ಬೈಂದೂರು ಆಗಿರ್ಬೋದು ಅಥವಾ ಕುಂದಾಪುರ, ಕಮಲಶಿಲೆ ಈ ಭಾಗದಲ್ಲಿ ಒಂದೆರಡು ದಿವಸದ ಹಿಂದೆ ಉಳುಮೆ ಮಾಡಿ ಬಿತ್ತನೆಯನ್ನು ಹಾಕಿದ್ದಾರೆ ಬೀಜ. ಅಲ್ಲಿ ನೋಡ್ಬೋದು ಪಕ್ಕದ ಗದ್ದೆಗಳು, ಬಿತ್ತನೆ ಹಾಕಿದಂತಹ ಗದ್ದೆಗಳು ಇನ್ನೂ ಕೂಡ ಮೊಳಕೆ ಬಂದಿಲ್ಲ. ಅಂಥ ಸಂದರ್ಭದಲ್ಲಿ ನಿರಂತರವಾಗಿ 3-4 ದಿವಸ ಅಲ್ಲಿ ನೆರೆ ಆವರಿಸಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದು ಕೊಳೆತು ಹೋಗ್ತದೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 36,000 ಹೆಕ್ಟೇರ್ನಷ್ಟು ಭತ್ತದ ಬೇಸಾಯವನ್ನು ಮಾಡುವ ಟಾರ್ಗೆಟ್ ಇದೆ. ಕಳೆದ ಬಾರಿ ಅದನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ, ಯಾಕಂದರೆ ನಿರಂತರವಾಗಿ ಬರಗಾಲದ ವಾತಾವರಣ ಬಂದಿತ್ತು. ನಿಗದಿತ ಪ್ರಮಾಣದಲ್ಲಿ ಮಳೆಯೇ ಬಂದಿರಲಿಲ್ಲ. ಆದರೆ ಈ ಬಾರಿ IMDA ಹೇಳಿದೆ ಬಹಳಷ್ಟು ಉತ್ತಮವಾದ ವಾತಾವರಣ ಇವತ್ತು ಕರ್ನಾಟಕ ಆಗಿರ್ಬೋದು ಅಥವಾ ಭಾರತದಲ್ಲಿ ಇದೆ ಅನ್ನುವಂಥದ್ದು. ಅದು ಸತ್ಯ ಕೂಡ ಆಗ್ತಾ ಇದೆ. ಆರ್ದ್ರೆ ನಕ್ಷತ್ರದಲ್ಲಿ ಉತ್ತಮವಾಗಿ ಮಳೆ ಆಗಿತ್ತು. ಈಗ ಪುನರ್ವಸು ನಕ್ಷತ್ರ ಬದಲಾಗಿದೆ. ಈ ಬಾರಿ ಕೂಡ ಉತ್ತಮವಾಗಿ ಮಳೆ ಬೀಳ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿದೆ. ನಾವು ಇವಾಗ ನೋಡ್ತಾ ಇದ್ದೇವೆ, ಇದು ಬಯಲು ಅಂತೇಳಿ. ಬಯಲು ಗದ್ದೆಯಲ್ಲಿ ಉತ್ತಮವಾದ ಬೇಸಾಯ ಆಗ್ತಾ ಇರುವಂಥದ್ದು. ಅಂದರೆ ನೀರಾವರಿ ಜಮೀನಿನಲ್ಲಿ ಉತ್ತಮವಾದ ನೀರಾಗಿದೆ. ಆದರೆ ಗುಡ್ಡಗಳನ್ನು ಕಡಿದು ಬೆಟ್ಟು ಗದ್ದೆಗಳನ್ನು ಮಾಡ್ತಾರೆ, ಅಲ್ಲೂ ಕೂಡ ಉತ್ತಮವಾದ ಬೇಸಾಯ ಆಗಿರುವುದನ್ನು ನಾವು ಈ ಭಾಗದ ಗದ್ದೆಗಳಲ್ಲಿ ನಾವು ನೋಡ್ಬೋದು. ಹಾಗಾಗಿ ಹವಾಮಾನ ಇಲಾಖೆ ಮತ್ತೆ ಮುನ್ಸೂಚನೆಗಳನ್ನು ಕೊಟ್ಟಿದೆ, ಮಳೆ ಮುಂದುವರಿತದೆ ಅನ್ನುವಂಥದ್ದು. ನಾವು ನೋಡ್ಬೋದು ಗದ್ದೆಗಳಲ್ಲಿ. ಅಂದರೆ ಇದೇ ಥರ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಬಿತ್ತನೆ ಮಾಡಿದಂತಹ ಗದ್ದೆಗಳಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತದೆ, ಮೊಳಕೆ ಒಡೆಯುವುದಿಲ್ಲ ಅನ್ನುವಂಥದ್ದು. ಪರಿಹಾರ ಕೂಡ, ಸರ್ಕಾರದ ಪರಿಹಾರವನ್ನು ನೋಡಿದರೂ ಕೂಡ ಬಹಳಷ್ಟು, ಅಂದರೆ ಒಂದು ಸೆನ್ಸಿಗೆ 50 ಪೈಸೆ, 1 ರೂಪಾಯಿಯಷ್ಟು ಬಂದಿದೆ ಅನ್ನುವಂತಹ ಕೆಲವು ಮಾತುಗಳನ್ನು ಕೂಡ ಈ ಭಾಗದಲ್ಲಿ, ಬೈಂದೂರು ಭಾಗದಲ್ಲಿ ನೋಡಿದ್ದಾರೆ. ನಾವು ನೋಡ್ಬೋದು ನೆರೆ ಪೀಡಿತ ಪ್ರದೇಶದಲ್ಲಿ ಭತ್ತದ ಬೇಸಾಯ ಹೇಗಿದೆ ಅನ್ನುವಂಥದ್ದು. ಅಂದರೆ 10 ದಿವಸದ ಹಿಂದೆ ನಾಟಿ ಮಾಡಿದ ಮತ್ತು ಬಿತ್ತನೆ ಮಾಡಿದ ಗದ್ದೆಗಳು ಜೀವಕಳೆಯನ್ನು ಪಡ್ಕೊಂಡಿದೆ. ಆದರೆ ಆ ಭಾಗದ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಅದು ಕಂಪ್ಲೀಟ್ ಲಾಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಥರ ನೆರೆ ಬಂದಾಗ ಪೌಷ್ಟಿಕಾಂಶಗಳು ನೀರಿನಲ್ಲಿ ಕೊಚ್ಚಿ ಬರ್ತದೆ ಅನ್ನೋದು ಒಂದು ಸತ್ಯ. ಆದರೆ ಬಿತ್ತನೆ ಮಾಡಿದಂತಹ ಮತ್ತು ಒಂದೆರಡು ದಿವಸದ ಹಿಂದೆ ನಾಟಿ ಮಾಡಿದಂತಹ ಗದ್ದೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ನೆರೆ ತಗ್ಗುವಂತಹ ಪರಿಸ್ಥಿತಿ ಇಲ್ಲ. ಹಾಗಾಗಿ ಮತ್ತೆ ಆ ಗದ್ದೆಗಳಲ್ಲಿ ನೀರು ಇಳಿಕೆ ಆದ ಮೇಲೆ ಬಿತ್ತನೆ ಅಥವಾ ನಾಟಿ ಮಾಡಬೇಕಾದ ಪರಿಸ್ಥಿತಿ ಇದೆ. ಬಿತ್ತನೆ ಬೀಜದ ಕೊರತೆ ಕೂಡ ಇದೆ ಅನ್ನುವಂಥದ್ದು. MO4 ಆಗಿರ್ಬೋದು ಅಥವಾ ಕಜೆ ಜಯ ಈ ಥರದ ಭತ್ತಗಳು ಸಾಕಷ್ಟು ಸಮಸ್ಯೆ ಇರೋದ್ರಿಂದ, ಕೃಷಿ ಇಲಾಖೆಯಲ್ಲೂ ಕೂಡ ಅದು ಭಾಳಷ್ಟು ಕಡಿಮೆ ಇರೋದ್ರಿಂದ ರೈತರೇ ಅದನ್ನು ಶೇಖರಣೆ ಮಾಡಿಟ್ಟಿದ್ದಾರೆ. ಶೇಖರಣೆ ಮಾಡಿಟ್ಟ ಎಲ್ಲ ಭತ್ತವನ್ನು ಒಮ್ಮೆ ಬಿತ್ತನೆ ಮಾಡಿದ್ದಾರೆ, ನಾಟಿ ಮಾಡಿದ್ದಾರೆ. ಮತ್ತೆ ಬಿತ್ತನೆ ಬೀಜವನ್ನು ಸರ್ಕಾರ ಒದಗಿಸಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಅದಕ್ಕೂ ಕೂಡ ಬೇಸಾಯಗಾರರಲ್ಲಿ ಒತ್ತಡ ಉಂಟಾಗಿದೆ. ಈ ಬಗ್ಗೆ ಸರ್ಕಾರ ಮತ್ತು ಕೃಷಿ ಇಲಾಖೆ ಚಿಂತನೆ ಮಾಡಬೇಕು. ಎಲ್ಲೆಲ್ಲಿ ಬಹಳ ವರ್ಷಗಳಿಂದ ಭತ್ತದ ಬೇಸಾಯವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವರಿಗೆ ಬಿತ್ತನೆ ಬೀಜವನ್ನು ಒದಗಿಸಬೇಕಾದ ಅನಿವಾರ್ಯತೆ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ.